36ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಎ ಬಿ ಸಿ ಒಂದು ಸಮಕೋನೀಯ ತ್ರಿಭುಜವಾಗಿದೆ. ಚಿತ್ರದಲ್ಲಿರುವಂತೆ ಎ ಬಿ ಮತ್ತು ಸಿ ಗಳನ್ನ ವೃತ್ತ ಕೇಂದ್ರಗಳನ್ನಾಗಿಸಿ ತ್ರಿಭುಜ ಎ ಬಿ ಸಿ ಯಲ್ಲಿ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಕಂಸಗಳನ್ನು ಎಳೆಯಲಾಗಿದೆ. ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಎಷ್ಟು? 49 ವರ್ಗಮೂಲ 3 ಸೆಂಟಿಮೀಟರ್ ಸ್ಕ್ವೇರ್. ಆದರೆ ಈ ಪಿ ಕ್ಯೂ ಆರ್ ಎಸ್ ಟಿ ಯು ನೋಡಿ, ಈ ಆಕೃತಿಯನ್ನ ನೋಡಿ, ಪಿ ಕ್ಯೂ ಆರ್ ಎಸ್ ಟಿ ಯು. ಸೊ ಈ ಒಂದು ಆಕೃತಿಯ ಸುತ್ತಳತೆಯನ್ನ ಕಂಡುಹಿಡಿಬೇಕು, ಆಯ್ತಾ? ಓಕೆ, ಸೊ ಇಲ್ಲಿ ಏನ್ ಮಾಡೋಣ, ಫಸ್ಟ್ ಎ ಪಿ ಕ್ಯೂ ಅಲ್ವಾ? ಸೊ ಇದು ಎ ಪಿ ಕ್ಯೂ ಒಂದು ತ್ರಿಜ್ಯಾಂತರ ಖಂಡ. ಸೊ ಇಲ್ಲೊಂದು ವೃತ್ತ ಇದೆ ಅಂತ ಹೇಳ್ತಾ ಇದಾರೆ ಅವರು. ಸೊ ಇವುಗಳು ಇದು ತ್ರಿಜ್ಯಾಂತರ ಖಂಡಗಳು. ಸೊ ಅದೇ ರೀತಿ ಇಲ್ಲೊಂದು ವೃತ್ತ ಇದೆ, ಸೊ ಅದೇ ರೀತಿ ಇಲ್ಲೊಂದು ವೃತ್ತ ಇದೆ ಅಂತ ಅನ್ಕೊಳ್ಳಿ. ಸೊ ಇವುಗಳ ತ್ರಿಜ್ಯಾಂತರ ಖಂಡಗಳು ಏನ್ ಹೇಳ್ತಾ ಇದಾರೆ? ಪಿ ಎ ಕ್ಯೂ ಯು ಬಿ ಟಿ ಎಸ್ ಆರ್ ಸಿ ಅಲ್ವಾ? ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು? ಎಲ್ಲ ಈ ಒಂದು ತ್ರಿಭುಜ ಎ ಬಿ ಸಿ ಏನಾಗ್ತಾ ಇದೆ? ಸಮಕೋನೀಯ ತ್ರಿಭುಜಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ಹೇಳ್ತಾ ಇದಾರೆ ಇವರು? ಸಮಕೋನೀಯ ತ್ರಿಭುಜಗಳಾದ್ರೆ ಎಲ್ಲಾ ಕೋನಗಳ ಅಳತೆ ಏನಾಗಿರುತ್ತೆ? ಒಂದೇ ಆಗಿರುತ್ತೆ. ಸೊ ನಿಮ್ಗೆ ಏನ್ ಗೊತ್ತಿದೆ? ತ್ರಿಭುಜದ ಒಳ ಕೋನಗಳ ಮೊತ್ತ ಗೊತ್ತಿದೆ. ಎಷ್ಟು? 180 ಡಿಗ್ರಿ. ಹಾಗಾದ್ರೆ ಇವುಗಳು ಸಮ ಭಾಗಗಳಾಗಿ ವಿಭಜನೆ ಮಾಡಿದಾಗ ಪ್ರತಿ ಕೋನದ ಅಳತೆ ಎಷ್ಟು ಬರುತ್ತೆ ಮಕ್ಕಳೇ? 60 ಡಿಗ್ರಿ ಆಗತ್ತೆ. ಹಾಗಾದ್ರೆ ಇದೇನಾಯ್ತು? ಈ ಒಂದು ತ್ರಿಜ್ಯಾಂತರ ಖಂಡ ಎ ಪಿ ಕ್ಯೂ ಇಲ್ಲಿ ಕೋನದ ಅಳತೆ 60, ಬಿ ಯು ಟಿ ಇದು ಕೂಡ ಎಷ್ಟು? 60 ಡಿಗ್ರಿ. ಅದೇ ರೀತಿ ಎಸ್ ಸಿ ಆರ್ ಇದು ಕೂಡ ಎಷ್ಟಿದೆ? 60 ಡಿಗ್ರಿ. ಸೊ ನಾವೇನ್ ಬರಿಬಹುದು? ಎ ಬಿ ಸಿ ಒಂದು ಸಮಕೋನೀಯ ತ್ರಿಭುಜ ಆದ್ದರಿಂದ ಥೀಟಾ ಎಷ್ಟಿದೆ ಮಕ್ಕಳೇ? 60 ಡಿಗ್ರಿ ಆಗಿದೆ. ಸೊ ಬರೆಯೋಣ ಅಲ್ವಾ? ಸೊ ಇಲ್ಲಿ ಎ ಬಿ ಸಿ ಒಂದು ಸಮಕೋನೀಯ ತ್ರಿಭುಜ ಆದ್ದರಿಂದ ಸೊ ಏನ್ ಬರಿಬಹುದು ನಾವು? ಥೀಟಾ ಬರಬರಿ 60 ಡಿಗ್ರಿ. ಸೊ ಅದೇ ರೀತಿ ತ್ರಿಜ್ಯದ ಅಳತೆಯನ್ನ ಕೊಟ್ಟಿದ್ದಾರೆ ಅವರು. ಎಷ್ಟು? 3.5 ಸೆಂಟಿಮೀಟರ್. ಸೊ ಇಲ್ಲಿ ಎ ಬಿ ಸಿ ಗಳನ್ನು ವೃತ್ತ ಕೇಂದ್ರಗಳನ್ನಾಗಿಸಿ ತ್ರಿಭುಜ ಎ ಬಿ ಸಿ ಯಲ್ಲಿ 3.5 ಸೆಂಟಿಮೀಟರ್ ತ್ರಿಜ್ಯಗಳು. ಸೊ ಇವೆಲ್ಲ ಏನಾಯ್ತು? ಎ ಪಿ, ಎ ಕ್ಯೂ, ಬಿ ಯು, ಬಿ ಟಿ, ಎಸ್ ಸಿ, ಆರ್ ಸಿ. ಸೊ ಇವುಗಳೆಲ್ಲ ಏನಾಗ್ತಾ ಇದೆ? 3.5 ಸೆಂಟಿಮೀಟರ್ ಇದೆ ಅಲ್ವಾ? ಸೊ ಇದೆಲ್ಲ ಏನಾಗ್ತಾ ಇದೆ? 3.5 ಸೆಂಟಿಮೀಟರ್. ಸೊ ಬರೆಯೋಣ. ಪಿ ಎ ಬರಬ್ಬರಿ ಎ ಕ್ಯೂ ಬರಬ್ಬರಿ ಪಿ ಯು ಬರಬ್ಬರಿ ಬಿ ಟಿ ಬರಬ್ಬರಿ ಎಷ್ಟು? ಎಸ್ ಸಿ ಬರಬ್ಬರಿ ಆರ್ ಸಿ. ಸೊ ಇವುಗಳೆಲ್ಲ ತ್ರಿಜ್ಯಗಳು 3.5 ಸೆಂಟಿಮೀಟರ್. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು? ತ್ರಿಜ್ಯಗಳ ಕಂಸಗಳನ್ನ ಎಳೆಯಲಾಗಿದೆ. ಸೊ ಇಲ್ಲಿ ನಿಮ್ಗೆ ಈ ಒಂದು ಎ ಪಿ ಕ್ಯೂ ಅಲ್ವಾ? ಸೊ ಎ ಪಿ ಕ್ಯೂ ಅಲ್ಲಿ ಥೀಟಾನು ಗೊತ್ತಾಯ್ತು, ಅದೇ ರೀತಿ ಕೋನ ಥೀಟಾ ಗೊತ್ತಾಯ್ತು, ಅದೇ ರೀತಿ ಈ ಒಂದು ತ್ರಿಜ್ಯ ಕೂಡ ಗೊತ್ತಾಯ್ತು. ಹಾಗಾದ್ರೆ ನಾವೇನ್ ಮಾಡ್ಬೋದು? ಇವುಗಳ ಸಹಾಯದಿಂದ ಈ ಎ ಪಿ ಕ್ಯೂ ಅಲ್ಲಿ ಕಂಸದ ಉದ್ದವನ್ನ ಕಂಡುಹಿಡಿಯಬಹುದು. ಈ ಪಿ ಕ್ಯೂ ಕಂಸ, ಯು ಟಿ ಕಂಸ ಮತ್ತು ಎಸ್ ಆರ್ ಕಂಸಗಳನ್ನ ಈಸಿಯಾಗಿ ಕಂಡುಹಿಡಿಯಬಹುದು. ಸೊ ಹಾಗಾದ್ರೆ ನಾನಿಲ್ಲಿ ಈ ಒಂದು ವೃತ್ತದ ಕಂಸ ಎ ಪಿ ಕ್ಯೂ ಅಲ್ಲಿ ಪಿ ಕ್ಯೂ ಕಂಸದ ಉದ್ದ ಬರಬ್ಬರಿ ಏನ್ ಹೇಳುತ್ತೆ? ಥೀಟಾ ಬಾಗಿಲೆ 360 ಡಿಗ್ರಿ ಗುಣಿಸು 2πr ಅಂತ ಹೇಳುತ್ತೆ. ಸೊ ಇಲ್ಲಿ ಥೀಟಾ ಎಷ್ಟಿದೆ? 60 ಡಿಗ್ರಿ ಬಾಗಿಲೆ 360 ಡಿಗ್ರಿ ಗುಣಿಸು 2 ಗುಣಿಸು 22 ಬಾಗಿಲೆ 7 ಗುಣಿಸು ಆರ್ ಎಷ್ಟಿದೆ? 3.5 ಅಲ್ವಾ? ಸೊ ಇಲ್ಲಿ 3.5 ಅನ್ನ ದಶಮಾಂಶದಲ್ಲಿದ್ದಾಗ ಇದರ ಫ್ರಾಕ್ಷನ್ ಅಲ್ಲಿ ಬರೆದ್ರೆ ಏನಾಯ್ತು? 35 ಬಾಗಿಲೆ 10 ಅಂತ ಬರೀತೇನೆ. ಸೊ ಏನಾಗುತ್ತೆ? ಈ ತರ ಬರೆದಾಗ ನಿಮ್ಗೆ ಡಿವೈಡ್ ಮಾಡ್ಬೇಕಾದ್ರೆ ಈಸಿ ಆಗತ್ತೆ, ಅದಕ್ಕೋಸ್ಕರ ಅಷ್ಟೇ. ಸೊ ಬಾಗಿಲೆ 10. ಸೊ ಈಗ ಏನಾಗತ್ತೆ? 0ಗೆ 0 ಕ್ಯಾನ್ಸಲ್ ಆದ್ರೆ 6 1 6, 6 6 36, 2 1 2, 2 3 6. ಸೊ ಅದೇ ರೀತಿ 7 1 7, 7 5 35. ಸೊ ಅದೇ ರೀತಿ 5 1 5, 5 2 10 ಅಲ್ವಾ?
ಸೊ ಅದೇ ರೀತಿ ನೋಡಿ 2 ಬಂದ್ಲೆ 2 2 11 22 ಅಲ್ವಾ, ಮತ್ತೆ ಯಾವುದು ಕ್ಯಾನ್ಸಲ್ ಆಗಲ್ಲ. ಸೊ ಈಗ ಎಷ್ಟು ಬಂತು ನಮ್ಗೆ, ಪಿ ಕ್ಯೂ ಕಂಸದ ಉದ್ದ 11/36 ಅಂತ ಬಂತು. ಸೊ ನೋಡಿ ಇಲ್ಲಿ ಎ ಪಿ ಕ್ಯೂ ಬಿ ಯು ಟಿ ಅದೇ ರೀತಿ ಎಸ್ ಸಿ ಆರ್ ಅಲ್ವಾ. ಸೊ ಪಿ ಕ್ಯೂ ಕಂಸದ ಉದ್ದ 11/3 ಬಂದ್ರೆ ಸೊ ಯು ಟಿ ಕಂಸ ಕೂಡ ಎಷ್ಟು 11/3. ಸೊ ಎಸ್ ಆರ್ ಕಂಸ ಕೂಡ ಎಷ್ಟಾಗತ್ತೆ 11/3 ಆಗುತ್ತೆ. ಯಾಕಂದ್ರೆ ಇಲ್ಲಿ ತ್ರಿಜ್ಯಗಳು ಮತ್ತು ಥೀಟಾ ಕೋನದ ಅಳತೆ ಏನಾಗಿದೆ, ಸಮವಾಗಿದೆ. ಯಾಕಂದ್ರೆ ಇವು ಸಮಕೋನೀಯ ತ್ರಿಭುಜಗಳು ಅಲ್ವಾ. ಸೊ ಹಾಗಾದ್ರೆ ನಾನು ಏನ್ ಬರಿಬಹುದು, ಪಿ ಕ್ಯೂ ಬರಬ್ಬರಿ ಆರ್ ಎಸ್ ಬರಬ್ಬರಿ ಯು ಟಿ ಅಂತ ಬರಿಬಹುದು ಅಲ್ವಾ. ಸೊ ಇವುಗಳೆಲ್ಲ ಎಷ್ಟಿದೆ, 11/3 ಸೆಂಟಿಮೀಟರ್ ಆಗಿದೆ. ಸೊ ಅದೇ ರೀತಿ ನಿಮ್ಗೆ ಈ ಒಂದು ತ್ರಿಭುಜಗಳು ಸಮಕೋನೀಯಗಳಾದ್ರೆ ಅದೇನಾಗುತ್ತೆ, ಎಲ್ಲಾ ಕೋನಗಳು ಸಮವಾಗಿರುತ್ತೆ. ಅದೇ ರೀತಿ ಎಲ್ಲಾ ಬಾಹುಗಳ ಅಳತೆ ಕೂಡ ಸಮನಾಗಿರುತ್ತೆ ಅಂತ ಗೊತ್ತು. ಬಟ್ ಈ ಬಾಹುಗಳ ಅಳತೆ ನಿಮ್ಗೆ ಗೊತ್ತಿದ್ಯಾ? ಇಲ್ಲ. ನಿಮ್ಗೆ ಎಷ್ಟು ಸಿಕ್ಕಿದೆ, ಎ ಪಿ ಮತ್ತು ಈ ಒಂದು ಬಾಹು ಎ ಬಿ ಅನ್ನ ಗಮನಿಸಿ. ಕೇವಲ ನಿಮ್ಗೆ ಏನ್ ಸಿಕ್ಕಿದೆ, ಎ ಪಿ ಮತ್ತು ಬಿ ಯು ಅಷ್ಟೇ ಸಿಕ್ಕಿದೆ. ಬಟ್ ನಿಮ್ಗೆ ಏನ್ ಬೇಕು, ಯು ಪಿ ಯ ಅಳತೆ ಬೇಕು ಅಲ್ವಾ. ಸೊ ಹಾಗಾದ್ರೆ ಈ ಟೋಟಲ್ ಎ ಬಿ ಬಾಹುವಿನ ಅಳತೆ ಬೇಕು. ಸೊ ನಿಮ್ಗೆ ಏನ್ ಗೊತ್ತಿದೆ, ಸಮಕೋನೀಯ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿದೆ. ಏನ್ ಹೇಳುತ್ತೆ, ನಾನು ಹಿಂದಿನ ಕ್ಲಾಸ್ ಅಲ್ಲಿ ಒಂದು ಸಮಕೋನೀಯ ತ್ರಿಭುಜದ ವಿಸ್ತೀರ್ಣವನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಏನು, ಈಗ ಡೈರೆಕ್ಟ್ ಬರೀತೇನೆ. ಸಮಕೋನೀಯ ತ್ರಿಭುಜದ ವಿಸ್ತೀರ್ಣ ಏನ್ ಹೇಳತ್ತೆ, √3/4 ಗುಣಿಸು a ಸ್ಕ್ವೇರ್ ಅಂತ ಹೇಳತ್ತೆ ಅಲ್ವಾ. ಸೊ ಹಾಗಾದ್ರೆ ನಾನೇನ್ ಬರೀತೀನಿ ಇಲ್ಲಿ, ಸಮಕೋನೀಯ ತ್ರಿಭುಜದ ವಿಸ್ತೀರ್ಣ ಬರಬರಿ ಏನು ಹೇಳುತ್ತೆ, ವರ್ಗಮೂಲ 3/4 ಗುಣಿಸು a ಸ್ಕ್ವೇರ್. ಸೊ ಇಲ್ಲಿ ಸಮಕೋನೀಯ ತ್ರಿಭುಜದ ವಿಸ್ತೀರ್ಣವನ್ನ ಕೊಟ್ಬಿಟ್ಟಿದ್ದಾರೆ ಅವರು. ಏನು ನೋಡಿ, ತ್ರಿಭುಜದ ವಿಸ್ತೀರ್ಣ ಎ ಬಿ ಸಿ ಎಷ್ಟು, 49 ಗುಣಿಸು ವರ್ಗಮೂಲ 3. ಸೊ ಹಾಗಾದ್ರೆ ನಾನಿಲ್ಲಿ ಸಮಕೋನೀಯ ತ್ರಿಭುಜದ ವಿಸ್ತೀರ್ಣವನ್ನ 49 ವರ್ಗಮೂಲ 3 ಬರಬ್ಬರಿ ಎಷ್ಟು, 3 ವರ್ಗಮೂಲ 3/4 ಗುಣಿಸು a ಸ್ಕ್ವೇರ್. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. 49 ಗುಣಿಸು ವರ್ಗಮೂಲ 3 ಭಾಗಿಲೆ ವರ್ಗಮೂಲ, ನೋಡಿ ಇಲ್ಲಿ ಅಂಶದಲ್ಲಿದ್ದದ್ದು ಲೆಫ್ಟ್ ಸೈಡ್ ಹೋದಾಗ ಏನಾಗುತ್ತೆ, ಛೇದಕ್ಕೆ ಬರುತ್ತೆ. ಸೊ ಛೇದದಲ್ಲಿದ್ದು ಏನಾಗುತ್ತೆ, ಅಂಶಕ್ಕೆ ಹೋದಾಗ ರೈಟ್ ಸೈಡ್ ಅಲ್ಲಿ ಛೇದದಲ್ಲಿದ್ದು ಲೆಫ್ಟ್ ಸೈಡ್ ಹೋದಾಗ ಅಂಶಕ್ಕೆ ಬರುತ್ತೆ. ಸೊ ಏನಾಯ್ತು ನೋಡಿ, ಗುಣಿಸು 4 ಬರಬ್ಬರಿ a ಸ್ಕ್ವೇರ್ ಆಯ್ತು. ಸೊ ಇಲ್ಲಿ ಕಂಡುಹಿಡಿಯುವ ಒಂದು ಬಾಹುಗಳನ್ನ ಲೆಫ್ಟ್ ಸೈಡ್ ಬರ್ಕೊಳ್ತೇನೆ. ಸೊ a ಸ್ಕ್ವೇರ್ ಬರಬ್ಬರಿ ಏನಾಯ್ತು, ವರ್ಗಮೂಲ ಕ್ಯಾನ್ಸಲ್ ಆಗತ್ತೆ. ಸೊ 49 ಗುಣಿಸು 4 ಆಗತ್ತೆ. ಸೊ a ಸ್ಕ್ವೇರ್ a ಬರಬ್ಬರಿ ಏನಾಗತ್ತೆ, ವರ್ಗಮೂಲ 49 ಗುಣಿಸು 4 ಆಗತ್ತೆ. ಸೊ ಹಾಗಾದ್ರೆ a ಬರಬ್ಬರಿ ಏನಾಯ್ತು, ವರ್ಗಮೂಲ 49 ಅಂದ್ರೆ ಏನಾಯ್ತು, 7 ಗುಣಿಸು ವರ್ಗಮೂಲ 4 ಏನಂತ ಬರಿಬಹುದು, 2 ಅಂತ ಬರಿಬಹುದು. ಸೊ ಹಾಗಾದ್ರೆ a ಬರಬ್ಬರಿ ಎಷ್ಟು ಬಂತು, 14 ಸೆಂಟಿಮೀಟರ್ ಅಂತ ಬಂತು. ಹಾಗಾದ್ರೆ ಇಲ್ಲಿ ನಮ್ಗೆ ಏನ್ ಗೊತ್ತಾಯ್ತು, ಪಿ ಕ್ಯೂ ಕಂಸದ ಉದ್ದ ಗೊತ್ತಾಯ್ತು. ಅದೇ ರೀತಿ ಎ ಬಿ ಬಾಹುವಿನ ಅಳತೆ ಕೂಡ ಗೊತ್ತಾಯ್ತು. ಹಾಗಾದ್ರೆ ಈ ಎ ಬಿ ಬಾಹುವಿನ ಅಳತೆಯಲ್ಲಿ ಎ ಪಿ ಮತ್ತು ಬಿ ಯು ಅನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, ಪಿ ಯು ಸಿಗತ್ತೆ ಅಲ್ವಾ. ಸೊ ಹಾಗಾದ್ರೆ ನಾವಿಲ್ಲಿ ಏನ್ ಬರಿಬಹುದು, ಎ ಬಿ ಬಾಹುವಿನ ಅಳತೆ ಎ ಬಿ ಬರಬ್ಬರಿ ಎ ಸಿ ಬರಬ್ಬರಿ ಎ ಬಿ ಸಿ ಅಲ್ವಾ. ಸೊ ಇವುಗಳೆಲ್ಲ ಏನಾಯ್ತು, ಈ ಒಂದು ತ್ರಿಭುಜದ ಬಾಹುಗಳು. ಸೊ ಹಾಗಾದ್ರೆ ಇಲ್ಲಿ ಕ್ಯೂ ಆರ್ ನ ಉದ್ದವನ್ನ ಏನಂತ ಬರಿಬಹುದು, ಕ್ಯೂ ಆರ್ ನ ಉದ್ದ ಬರಬರಿ ಎ ಸಿ ಮೈನಸ್ ಎ ಕ್ಯೂ ಮೈನಸ್ ಸಿ ಆರ್ ಅಂತ ಬರಿಬಹುದು. ನೋಡಿ ಇಲ್ಲಿ ಕ್ಯೂ ಆರ್ ಅಲ್ವಾ. ಸೊ ಉದಾಹರಣೆಗೆ ಒಂದು ಬಾವಿನ ಅಳತೆಯನ್ನ ನೋಡೋಣ. ಕ್ಯೂ ಆರ್ ಬರಬರಿ ಏನ್ ಬರಿಬಹುದು, ಎ ಸಿ ಮೈನಸ್ ಎ ಕ್ಯೂ ಮೈನಸ್ ಸಿ ಆರ್. ಸೊ ಎ ಸಿ ಯ ಬಾಹುವಿನಲ್ಲಿ ಎ ಕ್ಯೂ ಮತ್ತು ಆರ್ ಸಿ ಅನ್ನ ಮೈನಸ್ ಮಾಡಿದ್ರೆ ಏನ್ ಸಿಗತ್ತೆ, ನನಗೆ ಕ್ಯೂ ಆರ್ ನ ಉದ್ದ ಸಿಗತ್ತೆ. ಸೊ ಹಾಗಾದ್ರೆ ನೋಡಿ ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಎ ಸಿ ಎಷ್ಟು ಬಂದಿದೆ, ಬಾಹುವಿನ ಅಳತೆ 14 ಮೈನಸ್ ಎಷ್ಟು 3.5 ಮೈನಸ್
3.5. ಸೊ ಏನ್ ಸಿಗ್ತಾ ಇದೆ ನನಗೆ 7 ಸೆಂಟಿಮೀಟರ್ ಸಿಗತ್ತೆ. ಇದೇನು ಕ್ಯೂ ಆರ್ ನ ಉದ್ದ. ಸೊ ಕ್ಯೂ ಆರ್ 7 ಸೆಂಟಿಮೀಟರ್ ಆದರೆ ಸೊ ಏನಾಯ್ತು ಇಲ್ಲಿ ಟಿ ಎಸ್ ಕೂಡ ಎಷ್ಟು 7 ಸೆಂಟಿಮೀಟರ್. ಸೊ ಅದೇ ರೀತಿ ಪಿ ಯು ಕೂಡ ಏನಾಗತ್ತೆ 7 ಸೆಂಟಿಮೀಟರ್ ಬರುತ್ತೆ ಅಲ್ವಾ. ಸೊ ನೋಡಿ ಇಲ್ಲಿ ಎಲ್ಲ ಬಾಹುಗಳ ಅಳತೆ ಸೇಮ್ ಇದೆ, ಅದೇ ರೀತಿ ತ್ರಿಜ್ಯಗಳು ಕೂಡ ಒಂದೇ ಆಗಿದೆ. ಹಾಗಾಗಿ ನಂಗೆ ಕ್ಯೂ ಆರ್ 7 ಸೆಂಟಿಮೀಟರ್, ಟಿ ಎಸ್ 7 ಸೆಂಟಿಮೀಟರ್, ಪಿ ಯು ಕೂಡ ಎಷ್ಟು ಬಂತು 7 ಸೆಂಟಿಮೀಟರ್ ಬಂತು. ಸೊ ಹಾಗಾದ್ರೆ ನಮ್ಗೆ ಕಂಸದ ಉದ್ದವು ಕೂಡ ಬಂದಿದೆ, ಎಷ್ಟು 11/3. ಸೊ ಇಲ್ಲಿ ಪಿ ಯು 7 ಸೆಂಟಿಮೀಟರ್, ಕ್ಯೂ ಆರ್ 7 ಸೆಂಟಿಮೀಟರ್, ಟಿ ಎಸ್ ಕೂಡ 7 ಸೆಂಟಿಮೀಟರ್. ಸೊ ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೋದು, ಪಿ ಕ್ಯೂ, ಕ್ಯೂ ಆರ್, ಆರ್ ಎಸ್, ಟಿ ಯು ಮತ್ತು ಟಿ ಯು, ಎಸ್ ಟಿ ಮತ್ತು ಪಿ ಯು ಇವುಗಳ ಸುತ್ತಳತೆಯನ್ನ ಈಸಿಯಾಗಿ ಕಂಡುಹಿಡಿಬಹುದು. ಸೊ ಇಲ್ಲಿ ಬರ್ಕೊಳ್ಳೋಣ ನೋಡಿ ಇಲ್ಲಿ. ಹಾಗಾದ್ರೆ ಪಿ ಕ್ಯೂ ಆರ್ ಎಸ್ ಟಿ ಯು ಪಿ. ಸೊ ಇದೇನಾಗತ್ತೆ ಪಿ ಕ್ಯೂ ಪ್ಲಸ್ ಆರ್ ಎಸ್ ಪ್ಲಸ್ ಯು ಟಿ ಪ್ಲಸ್ ಕ್ಯೂ ಆರ್ ಪ್ಲಸ್ ಟಿ ಎಸ್ ಪ್ಲಸ್ ಪಿ ಯು ಅಲ್ವಾ. ಸೊ ಇದೆಷ್ಟು ಬರ್ತಾ ಇದೆ ನಮ್ಗೆ 11/3 ಪ್ಲಸ್ 11/3 ಅದಿಕ್ 11/3 ಅದಿಕ್ 7/7 ಅದಿಕ್ 7 ಬಂತು. ಸೊ ಇದೇನಾಗತ್ತೆ 11/3 11/3 11/3 ಎಷ್ಟಾಗತ್ತೆ 33/3 ಆಗತ್ತೆ. 33/3 ಅದಿಕ್ 7 ಅದಿಕ್ 7 ಎಷ್ಟಾಗತ್ತೆ 21 ಆಗತ್ತೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಸಿಗತ್ತೆ ನಿಮ್ಗೆ 11 ಅದಿಕ್ 21 ಅಲ್ವಾ. ಸೊ ಇದು ಎಷ್ಟು ಸಿಗ್ತಾ ಇದೆ ನಿಮ್ಗೆ 32 ಸೆಂಟಿಮೀಟರ್. ಸೊ ಇದೇನಾಯ್ತು ಪಿ ಕ್ಯೂ ಆರ್ ಎಸ್ ಟಿ ಯು ನ ಸುತ್ತಳತೆ ಅಲ್ವಾ. ಸೊ ಹಾಗಾದ್ರೆ ನಮ್ಗೆ ಈ ಒಂದು ಪಿ ಕ್ಯೂ ಆರ್ ಎಸ್ ಟಿ ಯು ಆಕೃತಿಯ ಸುತ್ತಳತೆ ಎಷ್ಟು ಬರ್ತಾ ಇದೆ 32 ಸೆಂಟಿಮೀಟರ್. ಸೊ ಇದೇನಾಯ್ತು ಸರಿಯಾದ ಉತ್ತರ.